ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇವತ್ತು ನಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ನನ್ನ ಮಾಮೂಲಿ ಕೆಲಸಗಳನ್ನು ಮುಗಿಸಿ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಾನು ಏನು ಮಾಡ್ಕೋಬೇಕು ಅಂತ ಹೇಳಿ ಹಿಂದಿನ ದಿನವೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈ ಥರ ಉಬ್ಬಿ ಬರೋದಕ್ಕೆ ನಾನು ನಿಮ್ಮ ಜೊತೆ ಒಂದು ಟಿಪ್ನ ಶೇರ್ ಮಾಡಿದ್ದೆ. ಗೊತ್ತಾಗಲಿಲ್ಲ ಅಂದರೆ ಅದು ನನ್ನ ವೀಡಿಯೋನ ಚೆಕ್ಔಟ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಇಡ್ಲಿ ಜೊತೆಗೆ ಸಾಂಬಾರಿಗೆ ಅಂತ ಹೇಳಿ ಇಲ್ಲಿ ಟೊಮೊಟೊ ಸಾಂಬಾರನ್ನ ಮಾಡ್ಕೊಳ್ತಿದ್ದೆ. ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ. ಒಂದು 5-10 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡೋದು. ಇದು ಪೂರ್ತಿ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆದಮೇಲೆ ಸ್ವಲ್ಪ ಮೊಸರಿತ್ತು ಅಂತ ಹೇಳಿ ಮಜ್ಜಿಗೆನ ಕಟ್ಕೊಳ್ಳೋಣ ಅಂದ್ಕೊಂಡೆ. ಅಪ್ಪು ಬಂದು ಮಧ್ಯೆ ಮಧ್ಯೆ ನಾನು ಕಡಿತೀನಿ ಅಂತ ತರಲೆ ಮಾಡ್ತಿದ್ದ. ಅವನ ಜೊತೆ ನಾನು ಮಜ್ಜಿಗೆ ಕಡಿಸ್ಕೊಂಡು ಇವತ್ತು ಮುಗ್ದಂಗೆ ಕೆಲಸ ಅಂದ್ಕೊಂಡು ಅವನ್ನ ಸೈಡಿಗೆ ಬಿಟ್ಟು ಮಜ್ಜಿಗೆ ಕಡ್ದಿಟ್ಟು ಅವನಿಗೂ ಕೂಡ ಸ್ನಾನ ಮಾಡಿಸಿ ತಿಂಡಿ ಮಾಡಿಸ್ಬಿಟ್ಟು ನಾನು ಕೂಡ ತಿಂಡಿನ ಮಾಡಿದೆ. ಅದಾದಮೇಲೆ ಅವನನ್ನು ಸ್ವಲ್ಪ ಮಲಗಿಸ್ಬಿಟ್ಟು ಇವತ್ತು ನನಗೆ ಮೀಶೋಯಿಂದ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಅದರ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವಾಗಲೇ ಅದನ್ನು ಓಪನ್ ಮಾಡ್ತಿರ್ಬೋದು, ನೀವೇ ನೋಡ್ತಿದ್ದೀರಲ್ಲ. ಬ್ಯೂಟಿಫುಲ್ ಪರ್ಪಲ್ ಕಲರಲ್ಲಿರುವಂತಹ ಕುರ್ತಾ ತುಂಬಾ ಚೆನ್ನಾಗಿದೆ. ಮಿಷನ್ ವರ್ಕ್ ಮಾಡಿದರು ಮತ್ತು ಇದು 3/4 ಸ್ಲೀವ್ ಬರುತ್ತೆ. ಆ ವೇಲ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು, ಸಾಫ್ಟಾಗಿದೆ. ಹಾಗೆಯೇ ಪ್ಯಾಂಟು ಕೂಡ ತುಂಬಾ ಸಾಫ್ಟಾಗಿ ನಾನು ಕೊಟ್ಟ ಪ್ರೈಸ್ಗೆ ವರ್ತು ಹಾಗನ್ನಿಸ್ತು ನನಗೆ. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.